ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಸೋಲಾರ್ ಫೋಲ್ಡಬಲ್ ಮೊಬೈಲ್ ಚಾರ್ಜಿಂಗ್ ಪ್ರಾಜೆಕ್ಟ್ನಾದರೆ ಮಾಡ್ತಾ ಇದ್ದೀವಿ. ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇಲ್ಲ ಅಥವಾ ನಿಮ್ಮ ಮನೇಲಿ ಕರೆಂಟ್ ಇಲ್ಲ ಅಂದರೆ ಈ ರೀತಿ ಮಾಡಿ ನಿಮ್ಮ ಮೊಬೈಲ್ನ ಚಾರ್ಜ್ ಮಾಡ್ಕೊಳ್ಬೋದು. ಇದು ಸಿಂಪಲ್ ಪ್ರಾಜೆಕ್ಟ್ ಆಗಿರುತ್ತೆ. ನಾವು ಇದರಲ್ಲಿ ಏನು ಜಾಸ್ತಿ ಕಷ್ಟಪಡೋದೇನಿಲ್ಲ. ನಾವೇನು ಇದರಲ್ಲಿ ಜಾಸ್ತಿ ಹೆವಿ ಕಂಪೋನೆಂಟ್ಸ್ನ ಯೂಸ್ ಮಾಡಿಲ್ಲ. ಸೋಲಾರ್ ಪ್ಲೇಟ್ ಮತ್ತು ಒಂದು ಸ್ಟೆಪ್ ಡೌನ್ ಮಾಡುವಂಥ 5 ವ್ಯಾಟ್ ಪವರ್ ಸಪ್ಲೈನ ನೀವು ಕೂಡ ಈಸಿಯಾಗೆ ಮಾಡ್ಬೋದು. ಜಾಸ್ತಿ ಏನು ಕಷ್ಟಪಡೋದೇನಿಲ್ಲ. ಫೋಲ್ಡೇಬಲ್ ಆಗಿರುತ್ತೆ, ನಿಮ್ಮ ಜೇಬಲ್ಲೂ ಸಹ ಇಟ್ಕೊಂಡು ನಿಮಗೆ ಅವಶ್ಯಕತೆ ಇದ್ದಲ್ಲಿ ತಗೊಂಡು ಸಹ ಹೋಗ್ಬೋದು. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಆದರೆ ಮಾಡಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಬಟನ್ ಇರುತ್ತೆ, ಲೈಕ್ ಮಾಡ್ಕೊಳ್ಳಿ. ವಿಡಿಯೋನಾದರೆ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ನಿಮಗೆ ಮೇನ್ ಕಾಂಪೋನೆಂಟ್ಸ್ ಬಂದು ಸೋಲಾರ್ ಪ್ಲೇಟ್. ಇದು 17x17 ಸೆಂಟಿಮೀಟ್ರ್ ಇರುತ್ತೆ. ಆ್ಯಂಡ್ ಇದ್ರದ್ದು ಔಟ್ಪುಟ್ಟು ಮ್ಯಾಕ್ಸಿಮಮ್ 6 ವಾಟು. ಇದರ ಆಂಪೇರ್ ಬಂದರೆ 150 ಆಂಪೇರು. ನಾನು 8 ಪೀಸ್ನ ತಗೊಂಡಿದ್ದೀನಿ. ಇನ್ನೂ ಜಾಸ್ತಿನೂ ಸಹ ತೊಗೊಳ್ಬೋದು. ಸದ್ಯಕ್ಕೆ 8 ಪೀಸ್ ತೊಗೊಂಡಿದ್ದೀನಿ. ನೀವು ಜಾಸ್ತಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇನ್ನು ಜಾಸ್ತಿ ಫೋಲ್ಡ್ ಮಾಡೋದೇನು ಬೇಡ, ಸಿಂಪಲ್ ಆಗಿರಲಿ ಅಂತ ನಾನು ಹಿಂದೆಗಡೆ PVC ಪೈಪ್ನಿಂದ ಈ ರೀತಿ ಫೆವಿಕ್ವಿಕ್ನಿಂದ ಅಂಟಿಸಿದ್ದೀನಿ. ನೀವು ಮಾಡ್ಬೋದು, ಇಲ್ಲ ನೀವು ಡೈರೆಕ್ಟಾಗೆ ಇನ್ನೂ ಉದ್ದನೂ ಸಹ ಮಾಡ್ಕೊಳ್ಬೋದು. ಅಂದರೆ ದೊಡ್ಡದಾಗುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಕಂಫರ್ಟ್ ಯಾವ ರೀತಿ ಅನಿಸುತ್ತೋ ಆ ರೀತಿ ಮಾಡ್ಕೊಳ್ಬೋದು. ಆ್ಯಂಡ್ ಇದು ರಬ್ಬರ್ ಬ್ಯಾಂಡು, ಟ್ಯೂಬ್ ಏನಿರುತ್ತಲ್ಲ, ಸೈಕಲ್ದು ಆಗಿರ್ಬೋದು ಅಥವಾ ಬೈಕ್ದಾಗಿರ್ಬೋದು, ಅದನ್ನ ತಗೊಂಡು ಹಿಂದೆಗಡೆ ಫೋಲ್ಡೇಬಲ್ ಥರ ಮಾಡ್ಕೊಳ್ಳೋಣ ಅಂತೆ. ಗೈಸ್, ಕನೆಕ್ಷನ್ ಕಂಪ್ಲೀಟ್ ಆಗಿದೆ. ಇದರಿಂದ ಬರೋ ಮೈನಸ್ ನೋಡ್ಬೋದು, ಅದೇ ಪಾಯಿಂಟ್ ಇರೋ ಈ ಮೈನಸ್ಗೆ. ಅದೇ ಥರ ಇದು ಸಿರೀಸ್ ಕನೆಕ್ಷನ್ನು, ಸರಿನಾ? ಸಿರೀಸ್ ಕನೆಕ್ಷನ್ ಪ್ಲಸ್ಗೆ ಮೈನಸ್ಗೆ. ಈ ರೀತಿ ಅದಾದಮೇಲೆ ಇದರಿಂದ ಬರೋ ವೋಲ್ಟ್ಸ್ ಏನಿರುತ್ತಲ್ಲ, ಪ್ಲಸ್ ಪಾಯಿಂಟು, ಇದನ್ನು ತಗೊಂಡು ಬಂದು ಈ ಇನ್ನೊಂದು ಪ್ಲೇಟ್ಗೆ ಸಿರೀಸ್ ಕನೆಕ್ಷನ್ನು, ಇದ್ರ ಪ್ಲಸ್ನ ತೊಗೊಂಡ್ಬಂದು ಇದಕ್ಕೆ ಮೈನಸ್ ಕೊಟ್ಟು, ಆ್ಯಂಡ್ ಇದೆರಡು ಔಟ್ಪುಟ್ಗೆ ಇಲ್ಲಿಂದ ನಮಗೆ 12 ವಾಟು ಔಟ್ಪುಟ್ ಸಿಗುತ್ತೆ. ಇದನ್ನ ಕ್ಲೀನಾಗಿ ಜೋಡಿಸ್ಕೊಳ್ಳೋಣ ಅಂತೆ ಫ್ಯಾಬ್ರಿಕ್ನಿಂದ. ಫ್ರೆಂಡ್ಸ್, ನೋಡ್ಬೋದು ನಮಗಿಲ್ಲಿ 10 ವಾಟ್ ತನಕನೂ ಔಟ್ಪುಟ್ ಸಿಗ್ತಾ ಇದೆ. ಫ್ರೆಂಡ್ಸ್, ಇದರೊಳಗಡೆ ಯೂಸ್ ಮಾಡುವಂಥ ಪವರ್ ಸಪ್ಲೈ ನೋಡ್ಬೋದು. ಇದು ನಿಮಗೆ 6 ವ್ಯಾಟಿಂದ ಹಿಡಿದು 36 ವ್ಯಾಟ್ವರೆಗೂ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನಿಮಗೊಂದು ಬೂಸ್ಟರ್ ಮಾಡ್ಯೂಲ್ ಸಹ ಇದೆ. ಆ್ಯಂಡ್ 5 ವ್ಯಾಟ್ ಔಟ್ಪುಟ್ ಕೊಡುತ್ತೆ ನಿಮಗೆ 3 ಆಂಪಿಯರಲ್ಲಿ. ತುಂಬ ಪವರ್ಫುಲ್ ಇದೆ ಆ್ಯಂಡ್ ಚೆನ್ನಾಗಿ ಕೂಡ ಇದೆ. ನಿಮಗೆ ಒಳ್ಳೆ ಬ್ಯಾಕಪ್ ಕೂಡ ಸಿಗುತ್ತೆ ಇದರಿಂದ. ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ. ಫ್ರೆಂಡ್ಸ್, ಈ ಬೂಸ್ಟರ್ ಮಾಡ್ಯೂಲ್ನ ಹಿಂದೆ ನಿಮಗೆ ಇನ್ಪುಟ್ ವೈರ್ ಇರುತ್ತೆ. ಅಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಪ್ಲಸ್ಸು ಮೈನಸ್ಸು ಅಂತ. ಆ್ಯಂಡ್ ಸೋಲಾರ್ ಪ್ಲೇಟಿಂದ ಏನು ಪ್ಲಸ್ಸು ಮೈನಸ್ ಬರ್ತಿತ್ತಲ್ಲ,
ಅದನ್ನು ನೀವು ಡೈರೆಕ್ಟಾಗಿ ಪ್ಲಸ್ ಮೈನಸ್ಗೆ ಜೋಡಿಸಿ ಸೊ ಸ್ಕ್ರೂ ಇರುತ್ತೆ ಹಾಕ್ಬಿಟ್ಟು ತಿರುಗಿದ್ರೆ ಮುಗೀತು, ಟೈಟಾಗಿ ಕೂರುತ್ತೆ. ಫ್ರೆಂಡ್ಸ್, ನಾನು ದೊಡ್ಡ ಮೊಬೈಲ್ನ ಚಾರ್ಜ್ ಮಾಡ್ತಾ ಇದ್ದೆ, ಬಟ್ ಅದು ಸೋಲಾರ್ ಪ್ಲೇಟ್ ಕಮ್ಮಿ ಇರೋದ್ರಿಂದ ಚಾರ್ಜ್ ಆಗಲಿಲ್ಲ. ಸೊ ಈ ಚಿಕ್ಕ ಫೋನು, ಈ ಕೀಪ್ಯಾಡ್ ಫೋನ್ ಏನಿರುತ್ತಲ್ಲ, ಸೊ ಅದು ಈಸಿಯಾಗಿ ಚಾರ್ಜ್ ಆಗ್ತಾಯಿದೆ. ಬಟ್ ದೊಡ್ಡ ಫೋನು ಜಾಸ್ತಿ ಎಂಪೇರ್ ತೊಗೊಳ್ಳೋದ್ರಿಂದ ಈ ಸೋಲಾರ್ ಪ್ಲೇಟು ಜಾಸ್ತಿ ನಮಗೆ ಕರೆಂಟ್ನ ಕೊಡ್ತಾ ಇಲ್ಲ. ಆ್ಯಂಡ್ ಜಾಸ್ತಿ ಯೂಸ್ ಮಾಡಿ ಇನ್ನೂ 4 ಎಕ್ಸ್ಟ್ರಾ ಏನಾದರೂ ಆದರೆ ಸೊ ಖಂಡಿತ ದೊಡ್ಡ ಫೋನು ಸಹ ಚಾರ್ಜ್ ಆಗುತ್ತೆ. ಸೊ ಇದು ವರ್ಕ್ ಆಗುತ್ತೆ ಪಕ್ಕ. ಸೊ ಫೇಕ್ ಅಂದ್ಕೊಳ್ಬೇಡಿ, ನಾನು ಯಾವುದೇ ಫೇಕ್ ವಿಡಿಯೋ ಮಾಡಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗೋಣ, ಬಾಯ್.